ಸ್ನೇಹಿತರೆ, ಕನ್ನಡ ಕವರ ಚಾನಲ್ನ ಕಾನೂನಿನ ಮಾಹಿತಿಗೆ ಸ್ವಾಗತ ಅಂತ ಹೇಳ್ತೀನಿ. ಇವತ್ತು ಒಂದು ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಮಾಹಿತಿ ತಗೊಬಂದಿದ್ದೀನಿ. ಮಾಹಿತಿ ಬಗ್ಗೆ ಇನ್ಫಾರ್ಮೇಷನ್ ಕೊಡೋದಕ್ಕೆ ಲಕ್ಷ್ಮಣ್ ಸರ್ ನಮ್ಮ ಜೊತೆ ಇದ್ದಾರೆ. ಸರ್, ಇಂದಿನ ಮಾಹಿತಿ ಬಂದ್ಬಿಟ್ಟು ಬೆಂಗಳೂರಲ್ಲಿ ತುಂಬ ನಡೆಯುವಂಥದ್ದು, ಒಂದು ಸೈಟ್ ತಗೊಂಡು ಪ್ರಾಪರ್ಟಿ ತಗೊಂಡು ಇಬ್ಬರಿಗೆ ಮಾರುವಂಥದ್ದು, ಡೂಪ್ಲಿಕೇಟ್ ಜಾಲಿ ಸರ್ಟಿಫಿಕೇಟನ್ನು ಮಾಡಿಬಿಟ್ಟು ಸೈಟನ್ನು ನಮಗೆ ಮಾರುವಂಥದ್ದು. ಸೊ ಈ ರೀತಿ ಪ್ರಾಪರ್ಟಿ ವಿಚಾರದಲ್ಲಿ ಫ್ರಾಡ್ ಮಾಡಿದ್ರೆ ಡೆವಲಪರ್ಗಳು, ಕಾಂಟ್ರಾಕ್ಟರ್ಗಳು, ನಾವು ಏನು ಮಾಡಬೇಕು? ನಮಸ್ತೆ. ಈಗ ಪ್ರಾಪರ್ಟಿ ವಿಚಾರದಲ್ಲಿ ಡೂಪ್ಲಿಕೇಟ್ ಮಾಡಿ ನಮಗೆ ಮಾರಾಟ ಮಾಡಿದ್ದಾದರೆ ನಮಗೆ ಅದರ ಅರಿವು ನಮಗೆ ಗೊತ್ತಾದ ತಕ್ಷಣ ನಾವು ಪೊಲೀಸ್ ಸ್ಟೇಷನಲ್ಲಿ ಅವರ ವಿರುದ್ಧ ಒಂದು ದೂರು ನೀಡಬೇಕಾಗುತ್ತೆ. ಏನು ನಮಗೆ ತೊಂದರೆ ಮಾಡಿದ್ದಾರೆ, ಯಾವ ರೀತಿ ಫೋರ್ಜರಿ ಮಾಡಿದ್ದಾರೆ ಅನ್ನೋದನ್ನು ನಾವು ತಡ್ಕೊಂಡು ಅವರ ಮೇಲೆ ಪೊಲೀಸ್ ಸ್ಟೇಷನಲ್ಲಿ ದೂರು ದಾಖಲಿಸಬೇಕು. ಅವರು ಮೋಸ ಮಾಡಿದ್ದಾರೆ ಅಂದರೆ ಅವ್ರ ಮೇಲೆ 420 ಕೇಸ್ ಅಂತ ಫೈಲ್ ಮಾಡ್ತಾರೆ. ಮತ್ತು ಆ ಅಮೌಂಟು ನಾವು ನೀಡಿರೋದ್ರಿಂದ ನಾವು ನ್ಯಾಯಾಲಯದಲ್ಲಿ ರಿಕವರಿ ಶೀಟ್ ಒಂದು ಫೈಲ್ ಮಾಡಿ ಆದ್ದರಿಂದ ನಾವು ನಮ್ಮ ಪರಿಹಾರ ಹಣವನ್ನು ಪಡೆಯಬಹುದು. ಸೊ ಒಂದನೇದಾಗಿ 420 ಕೇಸ್, ಹೌದು, ಅವರು ಫೋರ್ಜರಿ ಮಾಡಿದ್ದಾರೆ. ಕ್ರಿಮಿನಲ್ ಕೇಸ್ ಅದು. ಹೌದು, ಕ್ರಿಮಿನಲ್ ಕೇಸ್. ಕ್ರಿಮಿನಲ್ ಕೇಸ್ ಒಂದು ಫೈಲ್ ಮಾಡ್ಬೋದು, ಮತ್ತೆ ಸಿವಿಲ್ ಕೇಸನ್ನು ಫೈಲ್ ಮಾಡಿ. ಸಿವಿಲ್ ಬಂದು ರಿಕವರಿಗೋಸ್ಕರ. ರಿಕವರಿ ಏನಂತ ಹೇಳ್ತಾರೆ ಅದಕ್ಕೆ? ನೋಡಿ, ಈಗ ಹಣನ ನಾವು SC ಕೇಸು ಅಂತ ಅಂತ ಬರುತ್ತದೆ. ಆ ಹಣನ ನಾವು ಏನು ಇನ್ವೆಸ್ಟ್ ಮಾಡಿದರೆ ಅದರ ಹಣನ ನಾವು ಪಡೆಯೋದಕ್ಕೆ ನಾವು ಇದನ್ನು ತಗೊಳ್ಬೇಕು. ಸಿವಿಲ್ ಕೇಸನ್ನು ಫೈಲ್ ಮಾಡೋದು. ಇಲ್ಲ, ನಾವು ಕನ್ಸ್ಯೂಮರ್ ಕೋರ್ಟಲ್ಲೂ ಸಹ ಅದನ್ನು ಮೋಸ ಮಾಡಿರೋದ್ರ ಬಗ್ಗೆ ನಾವು ಕನ್ಸ್ಯೂಮರ್ ಕೋರ್ಟಲ್ಲೂ ಸಹ ನಾವು ಅದರ ವಿರುದ್ಧ ನಾವು ಕೇಸನ್ನು ಫೈಲ್ ಮಾಡ್ತೀವಿ. ಸೊ ಕನ್ಸ್ಯೂಮರ್ ಕೋರ್ಟಲ್ಲಿ ಆಪ್ಷನ್. ಹೌದು. ನಮಗೆ ಕನ್ಸ್ಯೂಮರ್ ಅಂದಾಗ ನಾವು ಗ್ರಾಹಕರಾಗಿರಬೇಕು, ಬಿಸ್ನೆಸ್ ಮ್ಯಾನ್ ಆಗಿರಬಾರ್ದು, ಕಮರ್ಷಿಯಲ್ ಆಗಿರ್ಬೋದು. ಗ್ರಾಹಕರ ವೇದಿಕೆಯಲ್ಲಿ ನಾವು ಅದನ್ನು ಪರಿಹಾರ ಪಡಿಬಹುದು ಅಲ್ವಾ? ಸೊ ಇದಕ್ಕೆ ಏನಾದರೂ ಆಕ್ಟ್ ಏನಾದರೂ ಇದೆಯಾ? ಈ ಪ್ರಾಪರ್ಟಿ ರಿಲೇಟಿವ್ಗೆ ಸಂಬಂಧ ಆಗಿರುತ್ತೆ. ಪ್ರಾಪರ್ಟಿ ರಿಲೇಟಿವ್ಗೆ ಅಂದರೆ ಸಿವಿಲ್ ಸೂಟಲ್ಲೇ ಬರುತ್ತೆ. ಓಕೆ. ಇದು ಕ್ರಿಮಿನಲ್ ಬಂದು 420 ಬಂತು. ಹೌದು. ಈ ಸಿವಿಲ್ ಅಲ್ಲಿ ಯಾವುದು ಬರುತ್ತೆ? ಅದು ಸಿವಿಲ್ ಕೇಸ್ಗೆ 7 ರೂಲ್ 1 and 2 ಅಲ್ಲಿ. ಎಷ್ಟು ಸರ್? 7 ರೂಲ್ 1 and 2 ಅಲ್ಲಿ. 7 ರೂಲ್ 1 and 2 ಅಲ್ಲಿ ಬರುತ್ತೆ.